ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೆಸರು ಬೇಳೆದು ಪಲ್ಯ ಏನಿರುತ್ತಲ್ಲ ಅದನ್ನು ನೋಡ್ಕೋಣ. ಇದು ನೀವು ಕೂಡ ಒಂಥರ ಸಾತ್ವಿಕ್ ಫುಡ್ ಅಂತ ಹೇಳ್ಬೋದು, ಸಾತ್ವಿಕ್ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾವು ಎಣ್ಣೆಯನ್ನು ಉಪಯೋಗಿಸೋದಿಲ್ಲ, ಹಾಗೆಯೇ ನಾವು ಇದರದ್ದು ಪಲ್ಯ ಮಾಡೋಣ. ನಡೀರಿ ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದು ಹೆಸರು ಬೇಳೆಯನ್ನು ಇಲ್ಲಿ ನಾನು ಚೆನ್ನಾಗಿ ಒಂದು ಅರ್ಧ ಗಂಟೆಯ ತನಕ ಇದನ್ನು ನೆನೆಸಿಟ್ಟು ಆಯಿತು. ಇದು ನೀವು ನೋಡಿರಿ, ಇಷ್ಟು ಈಗ ಸ್ವಲ್ಪ ಸಾಫ್ಟ್ ಆಗಿದೆ, ಈ ಥರ ಮುರಿತಾ ಇದೆ, ನೀವು ನೋಡ್ತಾ ಇರ್ಬೋದು. ಇದರಲ್ಲಿ ಸ್ವಲ್ಪ ಈ ಥರ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕೋಣ, ಒಂದು ಸ್ವಲ್ಪ ಹಾಕಿರಿ. ಆಮೇಲೆ ಸ್ವಲ್ಪ ನೀರಷ್ಟು ಒಂದು 2 ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋಕೆ ಇಡಬೇಕು. ಇಲ್ಲಿ ಇಡ್ತಾ ಇದ್ದೀನಿ, ಇದಾಯಿತು. ನೀವು ನೋಡ್ತಾ ಇರ್ಬೋದು, ಈ ಥರ ಬುರುಗು ಬರ್ತಾ ಇದೆಯಲ್ಲ, ಸ್ವಲ್ಪ ಇದನ್ನು ತೆಗಿತಾ ಇದ್ದೀನಿ. ಬೇಕಂದರೆ ಇದು ಇಟ್ಕೋಬೋದು, ಸ್ವಲ್ಪ ಜಾಸ್ತಿ ಸುಳ್ಳು ಇದು ಆಗುತ್ತೆ. ಇದು ಸ್ವಲ್ಪ ತೆಗಿತಾ ಇದ್ದೀನಿ. ಇದೇ ಥರ ಇದು ಕುದ್ದು 5 to 6 ಮಿನಿಟ್ಸ್ ಆಯಿತು, 5 ರಿಂದ 6 ನಿಮಿಷ ಇದು ಕುದಿತಾ ಇದೆ. ನೀವು ಸೈಜ್ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೆಚ್ಚಿಗೆ ಆಗಿದೆಯಲ್ಲ, ಸ್ವಲ್ಪ ಸಾಫ್ಟು ಕೂಡ ಆಗಿದೆ. ಮತ್ತು ನಾವು ಈಗ ನೆಕ್ಸ್ಟ್ ಸಾಮಾನನ್ನು ಹಾಕೋಣ. ಈಗ ಈ ಥರ ಹಸಿ ಮೆಣಸಿನ್ಕಾಯಿ ಇರ್ತಲ್ಲ, ಅದನ್ನು ಹಾಕಾಕತ್ತೀನಿ. ಮತ್ತು ಈ ಥರ ಬೆಳ್ಳುಳ್ಳಿಯನ್ನು ಸ್ವಲ್ಪ ಈ ಥರ ಜಜ್ಕೊಂಡು ಹಾಕ್ತಾಯಿದ್ದೀನಿ, ಒಂದು 6 ರಿಂದ 7 ಬೆಳ್ಳುಳ್ಳಿ. ಮತ್ತು ಇದನ್ನು ಚೆನ್ನಾಗಿ ಇನ್ನೊಂದು 5-6 ನಿಮಿಷ ಕುದಿಯೋ ತನಕ ಬಿಡೋಣ. ಸ್ವಲ್ಪ ಮತ್ತು ಇನ್ನೊಂದಿಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಹಾಕಿದ್ದೆ. ಮತ್ತು ಇದನ್ನು ಇದೇ ಥರ ಕುದಿಯೋಕೆ ಬಿಡೋಣ. ಮತ್ತು ಸ್ವಲ್ಪ ಒಂದು ಈಟ್ ಬೆಲ್ಲ ಹಾಕೋಣ. ಇದು ಸ್ವಲ್ಪ ರುಚಿಗೆ ಒಳ್ಳೆ ಕೊಡುತ್ತೆ, ಮತ್ತು ಒಂದು ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಮಾಡ್ತೈತಿ. ಮತ್ತು ಇದು ನೀವು ನೋಡ್ತಾ ಇರ್ಬೋದು, ಎಷ್ಟು ಈ ಥರ ಸ್ವಲ್ಪ ಇದೇನು ದಾಲ್ ಇದೆಯಲ್ಲ ಚೆನ್ನಾಗಿ ಕುದ್ದಿದೆ. ಸೊ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿ ಕಾಣ್ತಾ ಇದೆಯಲ್ಲ. ಸೊ ಇದಾಗಿದೆ. ಇದು ಲಾಸ್ಟಿಗೆ ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು ಇದು ತಿನ್ನಲು ಕೂಡ ಬಹಳ ಒಳ್ಳೆಯದು. ಇದರಲ್ಲಿ ನಾವು ಎಣ್ಣೆ ತುಪ್ಪ ಏನೂ ಬಳಸಿಲ್ಲ, ಬಹಳ ಟೇಸ್ಟಿ ಕೂಡ ಆಗುತ್ತೆ. ಇದನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿರಿ. ಮತ್ತು ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ. ಚಪಾತಿ, ಜೋಳದ ರೊಟ್ಟಿ ಜೊತೆ ಅಥವಾ ಪುಲ್ಕ ಜೊತೆ, ಪೂರಿ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಒಳ್ಳೆಯ ರೆಸಿಪಿ. ಇದನ್ನು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಇದೇ ಥರ ರೆಸಿಪಿಗೆ ನೋಡ್ತಾ ಇರಿ. ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ನು ಹೊಡೆದಿಡ್ರಿ. ಇದರಿಂದ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ, ನಾನು ನೆಕ್ಸ್ಟ್ ವೀಡಿಯೋಸ್ ಏನು ಪೋಸ್ಟ್ ಮಾಡ್ತೀನಲ್ಲ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.